Hi, good morning. Welcome to my YouTube channel. Whatever became. Yes, as I have told you in my previous class, today it is the day of English. Became grammar. ಎಸ್ ಮಕ್ಕಳೇ, ನನಗೆ ಗೊತ್ತು ಈಗ ತಾನೇ ನೀವು ಮ್ಯಾಥಮೆಟಿಕ್ಸ್ ಎಕ್ಸಾಮನ್ನು ತುಂಬ ಚೆನ್ನಾಗಿ ಮುಗಿಸ್ಕೊಂಡು ಬಂದಿದ್ದೀರಾ ಅಂತ. ನಿಮ್ಮ ಗಮನ ಎಲ್ಲ ಈಗ ನಾಡ್ದು ನಡೀತಿರುವಂತಹ ಇಂಗ್ಲೀಷ್ 80 ಮಾರ್ಕ್ಸ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಅದರಲ್ಲಿ ನಿಮಗೀಗ ಬೇಕಾಗಿರ್ತಕ್ಕಂಥದ್ದು ಗ್ರಾಮರ್. ಬಹಳ ಚುರುಕಾಗಿ ನಾವೀಗ ಗ್ರಾಮರಲ್ಲಿ ಏನೆಲ್ಲ ನೋಡಿಕೊಂಡ್ರೆ ನಮಗೆ ಪೂರ್ಣ ಅಂಕ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಕನ್ನಡ ಮೀಡಿಯಮ್ನವ್ರು ಇರಲಿ, ಇಂಗ್ಲೀಷ್ ಮೀಡಿಯಮ್ನವ್ರು ಇರಲಿ, ಈ ವಿಡಿಯೋ ಖಂಡಿತ ಎಲ್ಲರಿಗೂ ಉಪಯೋಗ ಬರುತ್ತೆ. ಮತ್ತೊಂದು ಮಾತು ಜ್ಞಾಪಿಸ್ತಾ ಇದ್ದೀನಿ, ನಾನಿವತ್ತು ಏನು ಗಣಿತ ಪತ್ರಿಕೆ ಬರೀತಿದ್ದಾರೆ ಅದರ ಬಗ್ಗೆ ಭರವಸೆ ಇಟ್ಕೊಂಡಿದ್ದೀನಿ. 28 to 30 ಮಾರ್ಕ್ಸ್ ಯಾವೆಲ್ಲ ಬರ್ಬೋದು ಅಂತೇಳಿದ್ದೆ. ಬಹುಶಃ ಒಂದು ಗಂಟೆಯಲ್ಲಿ ಮಕ್ಕಳು ಹೊರಗಡೆ ಬರ್ತಾರೆ, ಒಂದು ಅರ್ಧ ಗಂಟೆಯಲ್ಲಿ. ಆದ ತಕ್ಷಣ ಗೊತ್ತಾಗುತ್ತೆ ಅವರೆಲ್ಲರೂ ಕೂಡ ಗಣಿತದಲ್ಲಿ ನಾನು ಕೊಟ್ಟಿರೋ ಪ್ರಶ್ನೆಗಳನ್ನು ಚೆನ್ನಾಗಿ ಉತ್ತರ ಕೊಟ್ಟಿರ್ತಾರೆ ಅಂತ. ಅದೇ ಭರವಸೆ ಮೇಲೆ ಇಂಗ್ಲೀಷಲ್ಲೂ ಕೂಡ ನಮಗೆ ವಾಟ್ ಆರ್ ದ ಇಂಪಾರ್ಟೆಂಟ್ ಗ್ರಾಮರ್ ಪಾಯಿಂಟ್ಸ್ ಅನ್ನೋದನ್ನು ಡಿಸ್ಕಸ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಚಕ್ ಅಂತ ಬನ್ನಿ. ವಾಟ್ ಆರ್ ದ ಆಸ್ಪೆಕ್ಟ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಇಂಗ್ಲೀಷ್, ಪರ್ಟಿಕ್ಯುಲರ್ಲಿ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್. ಆದರೆ ನನ್ನ ಈ ವಿಡಿಯೋ ಮುಂದುವರ್ಸೋದಕ್ಕೆ ಮುಂಚೆ ಭಾಳ ಜನ ಸಬ್ಸ್ಕ್ರೈಬ್ ಆಗಿ ಈಗಾಗಲೇ 10th ಮಕ್ಕಳು ತುಂಬ ಉಪಯೋಗ ಪಡ್ಕೊಂಡಿದ್ದಾರೆ. ಈಗ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಬೇಕು, ಮತ್ತು ಇಷ್ಟ ಆದರೆ ಲೈಕ್ ಮಾಡಬೇಕು, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟಲ್ಲಿ ತಿಳಿಸ್ಬೇಕು ಅಂತ, ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಬೇಗ ನಾವೀಗ ನಮ್ಮ ಇಂಗ್ಲೀಷ್ ಗ್ರಾಮರ್ಗೆ ಹೋಗೋಣ. ನಿಮಗೆ ಗೊತ್ತು, ವೆರಿ ಫಸ್ಟ್ ಐಟಮ್ ಇನ್ ಗ್ರಾಮರ್ ಈಸ್. ಎಲ್ಲರೂ ಪೆನ್ನು ಪೇಪರ್ ತೊಗೊಂಡು ರೆಡಿ ಇದ್ದೀರಾ ಅನಿಸುತ್ತೆ. ಬರ್ಕೊಳ್ತಾ ಕೂತ್ಕೊಳ್ಳಿ. ನಾನು ವಿಡಿಯೋ ನೋಡ್ತಾ, ಇದು ಇಂಟ್ರಾಕ್ಟಿವ್ ವಿಡಿಯೋ. ಬೋರ್ಡ್ ಮುಂದೆ ನಾನು ನಿಂತ್ಕೊಂಡು ಪಾಠ ಮಾಡ್ತಾ ಇದ್ದೀನಿ. ತುಂಬ ಉಪಯೋಗ ಪಡಿಸ್ಕೊಳ್ತೀರ ಅಂತ ಗೊತ್ತಿದೆ. ನಾನು ಬರಿತೀನಿ, ನಿಮ್ಗೆ ಅರ್ಥ ಆಗುತ್ತೆ. QT ಫಸ್ಟ್ ಕ್ವೆಶ್ಚನ್. ಎಲ್ಲರಿಗೂ ಗೊತ್ತು QT ಅಂದರೆ ಕ್ವೆಶ್ಚನ್ ಟ್ಯಾಗ್. ನಿಮಗೆ 1 ಮಾರ್ಕ್ಗೆ ಕ್ವೆಶ್ಚನ್ ಟ್ಯಾಗ್ ಕೊಡ್ತಾನೆ ಅಂತಕ್ಕಂಥದ್ದು ಚೆನ್ನಾಗಿ ಗೊತ್ತಿದೆ. ಇಟ್ಸ್ ವೆರಿ ಈಸಿ ಆ್ಯಂಡ್ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ಕ್ವೆಶ್ಚನ್ ಟ್ಯಾಗ್ಸ್. ದೇರ್ ವಿಲ್ ಬಿ ಎ ಸೆಂಟೆನ್ಸ್ ಗಿವನ್ ಆ್ಯಂಡ್ ದೇ ವಿಲ್ ಆಸ್ಕ್ ಟು ಫಿಲ್ ಇನ್ ದ ಬ್ಲಾಂಕ್ ಎ ಸೂಟಬಲ್ ಕ್ವೆಶ್ಚನ್ ಟ್ಯಾಗ್. Choose the appropriate question tag for the following statement. For example, one example I would like to see. Boys are playing cricket, and they will give one blank and we'll have to write a suitable question tag. So ನಿಮಗೆ ಇಲ್ಲಿ became rules and became formulas are there for grammar. What is that? ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಟೈಪ್ ಆಫ್ ಸೆಂಟೆನ್ಸ್ ನೋಡಿ. ಬಾಯ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್. ದಿಸ್ ಈಸ್ ಎ ಪಾಸಿಟಿವ್ ಸೆಂಟೆನ್ಸ್ ಅಥವಾ ಅಫರ್ಮೇಟಿವ್ ಸೆಂಟೆನ್ಸ್. ಬಿಕಾಸ್ ಎಲ್ಲೂ ಕೂಡ ನೋ, ನಾಟ್, ನೈದರ್, ನಾರ್, ನೆವರ್ ಅಂತಕ್ಕಂಥದ್ದು ಬಂದಿಲ್ಲ. ಆ ದೃಷ್ಟಿಯಿಂದ ಇಟ್ ಇಸ್ ಎ ಪಾಸಿಟಿವ್ ಸೆಂಟೆನ್ಸ್. ನಿಮಗೀಗ ಕ್ವೆಶ್ಚನ್ ಟ್ಯಾಗನ್ನು ನಾನು ಬರೆದು ಒಂದು ಫಾರ್ಮುಲಾ ಹೇಳ್ಕೊಡ್ತೀನಿ. ಯು ಕ್ಯಾನ್ ನೋಟಿಸ್ ವೆರಿ ಇಂಟ್ರೆಸ್ಟಿಂಗ್ಲಿ. ಬಾಯ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್. ನೀವೆಲ್ಲರೂ ಬರೀತೀರಾ. ಆರ್ ಆ್ಯಂಡ್ ದೇ. ಆರಂತೆ ಇಲ್ಲಿ ನಾಟ್ ಅಂತ ಬಳಸಲ್ಲ. N'(P)T ಇಂಟ್. ಆರಂತೆ. ದಟ್ ಈಸ್ ದ ಕ್ವೆಶ್ಚನ್ ಟ್ಯಾಗ್ ಫಾರ್ 1 ಮಾರ್ಕ್. ಈ ಥರ ಬರೆದ್ಬಿಟ್ರೆ ಆಗುತ್ತಾ? ಗೊತ್ತಾಗಬೇಕಲ್ಲ. ಫಾರ್ಮುಲಾ ಏನು ಸ್ವಾಮಿ ಅಂತ ಕೇಳ್ತೀರಲ್ವ. ಫಾರ್ಮುಲಾ ಇಸ್ ವೆರಿ ಸಿಂಪಲ್. ವಾಟ್ ಈಸ್ ದಿಸ್ ಆರ್? R is auxiliary.
ಆಕ್ಸಿಲಿಯರಿ ಹೆಲ್ಪಿಂಗ್ ವರ್ಬ್. ನಿಮಗೆ ಗೊತ್ತು ಆಕ್ಸಿಲಿಯರಿ ಮೀನ್ಸ್ ಹೆಲ್ಪಿಂಗ್ ವರ್ಬ್. ಸೊ ಆಕ್ಸಿಲಿಯರಿನ ಎ ಅಂತ ಬರ್ಕೊಳ್ಳೋಣ. ಮತ್ತೆ ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿರೋದನ್ನ ನಾಟ್ ಹಾಕೋಬೇಕು. ಎನ್ ಟಿ ಎನ್ ಅಪಾಸ್ಟ್ರಫಿ ಟಿ. ಇಷ್ಟನ್ನ ಎನ್ ಅಂತ ಬರ್ಕೊಳ್ಳೋಣ. ಫಾರ್ಮುಲಾ ಬರೀತಾ ಇದ್ದೀನಿ. ವೆರಿ ಸಿಂಪಲ್. ದೇ ಅನ್ನೋದು ಬಾಯ್ಸ್ ಬದಲು, ಬಿಕಾಸ್ ಸಬ್ಜೆಕ್ಟ್ ಬಾಯ್ಸ್ ಇಸ್ ದ ಸಬ್ಜೆಕ್ಟ್. ಆ ಬಾಯ್ಸ್ ಬದಲು ದೇ ಅಂತಕ್ಕಂತಹ ಸಬ್ಜೆಕ್ಟ್ ಅನ್ನು ಹಾಕೊಳ್ತೀವಿ. ಬಟ್ ಬಾಯ್ಸ್ ಈಸ್ ನೌನ್. ನಾವು ಕ್ವಶನ್ ಟ್ಯಾಗಲ್ಲಿ ಯಾವುದೇ ಕಾರಣಕ್ಕೂ ನೌನ್ನ ಬರೆಯೋ ಆಗಿಲ್ಲ. ನೌನ್ ಬರಲಿ ಬಳಸ್ತಕ್ಕಂಥದ್ದೇ ಪ್ರನೌನ್. ಪ್ರನೌನನ್ನು ಬರೆಯೋಣ. ಬಾಯ್ಸ್ಗೆ ಪ್ರನೌನ್ ನಿಮಗೆ ಗೊತ್ತು, ದೇ ಪ್ಲೂರಲ್. ಅಂದರೆ ಆಕ್ಸಿಲಿಯರಿ ಆರ್ ಅಂಟ್, ದಟ್ ಈಸ್ ಎನ್ ಅಂದರೆ ನಾಟ್ ಅಂಟ್. ಆ್ಯಂಡ್ ಎಸ್ ಅಂದರೆ ಸಬ್ಜೆಕ್ಟ್. ಬಟ್ ಸಬ್ಜೆಕ್ಟ್ ಯಾವ ರೂಪದಲ್ಲಿ ಇರಬೇಕು? ಪ್ರನೌನ್. What we call subject should be in pronoun form. ಫಾರ್ಮುಲಾ ರೆಡಿ ಆಯ್ತು, ನೋಡ್ಕೊಳ್ಳಿ. ಆನ್ಸ್ಪ್ರೋ ಉಚ್ಚಾರಣೆ ಮಾಡೋದಾದ್ರೆ ಸುಮ್ಮನೆ ANSPRO ಆನ್ಸ್ಪ್ರೋ ಚಕ್ ಅಂತ ಹೇಳಿ. ಆಕ್ಸಿಲಿಯರಿ ನಾಟ್ ಸಬ್ಜೆಕ್ಟ್ ಪ್ಲೂರಲ್, ಸಾರಿ ಪ್ರೊನೌನ್, PR ಪ್ರೊನೌನ್ ಆನ್ಸ್ಪ್ರೋ. ತಡ ಯಾಕೆ? ಸೆಕೆಂಡ್ ಎಕ್ಸಾಂಪಲ್ ಹೋಗೋಣ. I will go to second example from the model paper. Model paper ಅಲ್ಲಿ ನೋಡೋಣ. ಯಾಕೆಂದರೆ ನಾನು ಆಗಲೇ ಹೇಳಿದ್ದೆ ಬೋರ್ಡ್ ಮಾಡೆಲ್ ಪೇಪರ್ ನಮಗೆ ಜೀವದಾನ ಕೊಡ್ತವೆ ಅಂತ. ಎಸ್. ಸೆಕೆಂಡ್ ಒನ್, Zorita comes to school regularly. ಎಲ್ಲರೂ ಬರ್ಕೊಳ್ತಿದ್ದೀರಾ? ನೆಗ್ಲೆಕ್ಟ್ ಮಾಡಬೇಡಿ. PUಗೂ ಬರುತ್ತೆ, SLCಗೂ ಬರುತ್ತೆ, ಮತ್ತು ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಬರುತ್ತೆ ಕ್ವಶನ್ ಟ್ಯಾಗ್. ಸೊ ಸೆಕೆಂಡ್ ಎಕ್ಸಾಂಪಲ್, ಜೋರಿತಾ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ. ನಾನು ಹೇಳಿದೆ ಸೆಂಟೆನ್ಸು ಪಾಸಿಟಿವ್ ಸೆಂಟೆನ್ಸ್. ನಾನು ಹೇಳಿದ್ದೀನಿ ನೋ, ನಾಟ್, ನೆವರ್, ನೈದರ್, ನಾರ್ ಬರ್ಕೂಡ್ದು ಅಂತ. ಇದೆಲ್ಲೂ ಬಂದಿಲ್ಲ. ದಟ್ ಈಸ್ ಕಾಲ್ಡ್ ಪಾಸಿಟಿವ್ ಸೆಂಟೆನ್ಸ್. ಪಾಸಿಟಿವ್ ಸೆಂಟೆನ್ಸ್ಗೆ ಫಾರ್ಮುಲಾ ಇಸ್ ರೆಡಿ. ಆಕ್ಸಿಲಿಯರಿ ಹೆಲ್ಪಿಂಗ್ ವರ್ಬ್. ವಾಟ್ ಇಸ್ ದ ಹೆಲ್ಪಿಂಗ್ ವರ್ಬ್? ಓ, ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ವಲ್ಲ. ಕಮ್ಸ್, ದಟ್ ಈಸ್ ಮೈನ್ ವರ್ಬ್. ಈ ಮೈನ್ ವರ್ಬ್ಗೆ ನಿಮ್ಗೆ ಅರ್ಥ ಆಗುತ್ತೆ. ಕಮ್ಸ್ ಈಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಪ್ರೆಸೆಂಟ್ ಫಾರ್ಮ್ ವರ್ಬ್. ಎಸ್ ಫಾರ್ಮ್ ಅಥವಾ ES ಫಾರ್ಮ್ ಚೆನ್ನಾಗಿ ಗೊತ್ತಿದೆ. ದೇರ್ ಫೋರ್ ಇದಕ್ಕೆ ಬರ್ತಕ್ಕಂಥದ್ದು ಡಸ್. ಯಾಕೆ? ಎಸ್ ಫಾರ್ಮಲ್ಲಿ ಇರ್ತಕ್ಕಂತಹ ಪ್ರೆಸೆಂಟ್ ಸಿಂಗ್ಯುಲರ್ ಡೂ ವರ್ಬು ಡಸ್. ಸೊ ಆಕ್ಸಿಲಿಯರಿ ಬರ್ಕೊಳ್ತೀವಿ. ಡಸ್. ಎಸ್ ಫಾರ್ಮುಲಾದಲ್ಲಿ ಆಕ್ಸಿಲಿಯರಿ ಕತೆ ಮುಗೀತು. ಎನ್ ಮೀನ್ಸ್ ಅಂಟ್ ಅಥವಾ ನಾಟ್. ದಟ್ ಈಸ್ ಎನ್ ಅಪಾಸ್ಟ್ರೋಫೆ ಟಿ. ಏನು ಮಾಡಬೇಕೀಗ? ಸಬ್ಜೆಕ್ಟ್ ಜೋರಿತಾ ಗರ್ಲ್ ಅಂತ ತಿಳ್ಕೊಳ್ಳೋಣ. ಯಾಕೋ ಆ ಥರ ನೆನ್ಕೊಟ್ಟಿರಿ. ಎಸ್ ಜೋರಿತಾ ಗರ್ಲ್ ಅಂತ ತಿಳ್ಕೊಂಡ್ರೆ ಏನಾಗುತ್ತೆ? ನಾವು ಪ್ರೊನೌನ್ ಶಿ. ಡಸಂಟ್ ಶಿ? ಕ್ವೆಶ್ಚನ್ ಮಾರ್ಕ್ ಹಾಕೋದು ಮರಿಬಾರ್ದು. ಡಸಂಟ್ ಸಿ. ವಾಟ್ ಈಸ್ ಬಿಕಮ್ಸ್ ಫಾರ್ಮುಲಾ? ಆನ್ಸ್ಪ್ರೋ. ಯಾವುದಕ್ಕೆ? ಪಾಸಿಟಿವ್ ಸೆಂಟೆನ್ಸ್ಗೆ. ಏನಕ್ಕೆ? ಕ್ಯೂಟಿ. ಬರ್ಕೋಬೋದ ಫಾರ್ಮುಲಾ ಎಲ್ಲರೂ? ತಡ ಯಾಕೆ? ಬರ್ಕೊಳ್ಳಿ. ಎಷ್ಟು ಸೆಂಟೆನ್ಸ್ ಅದು ಕೊಡಲಿ, ಈ ಥರ ನೀವು ಬರೀತೀರಾ. ಒನ್ ಮೋರ್ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಟೇಕ್. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಡೆಫಿನೆಟ್ಲಿ ನಿಮ್ಗೆ ಅರ್ಥ ಆಗಿರುತ್ತೆ. ಎಸ್,
ಇದು ನೀವೇ ಮಾಡ್ತೀರಾ. ಥರ್ಡ್ ಎಕ್ಸಾಂಪಲ್, ಕೊಹ್ಲಿ. ನಿಮಗೆ ಗೊತ್ತು ಕ್ರಿಕೆಟ್ ಪ್ಲೇಯರ್ ವಿರಾಟ್ ಕೊಹ್ಲಿ ಪ್ಲೇಸ್ ಕ್ರಿಕೆಟ್ ವೆರಿ ವೆಲ್. Just you can look at the sentence. Definitely it is positive. Then formula is Hans Pro. What is auxiliary? No auxiliary is given. First case ಅಲ್ಲಿ auxiliary ಕೊಟ್ಟಿದ್ದಾರೆ. ಇಲ್ಲಿ auxiliary ಇಲ್ಲ, ಇಲ್ಲಿ ಕೊಟ್ಟಿಲ್ಲ. Main verb is given. ಈಗಾಗಲೇ ಗೊತ್ತಾಯ್ತು ನಿಮಗೆ. Yes, ಬಂದ ಕೂಡಲೇ does. Auxiliary ಕತೆ ಮುಗೀತು. N means not and subject ಕೊಹ್ಲಿ. ನಿಮಗೆ ಗೊತ್ತು ಈನೋ ಶೀನೋ pronoun. He doesn't he? How is he no? Is it? Yes. Alge we have seen 3 examples for positive sentence. ಮತ್ತೆ ತಡ ಮಾಡದೆ ಈಗ ನಾವು ಬೇಗ ಇನ್ನೊಂದು ಟೈಪ್ ಆಫ್ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಹೋಗ್ಬಿಡೋಣ. ಕ್ವಶನ್ ಟ್ಯಾಗ್ ಮುಗಿದೋಗುತ್ತೆ. Look at this example number 4. She was not my friend. ಯಾವ ಸೆಂಟೆನ್ಸು? She was not my friend. ನಿಮ್ಗೆ ಈಗಲೇ ಗೊತ್ತಾಯ್ತು. ದಿಸ್ ಈಸ್ ಎ ನೆಗೆಟಿವ್ ಸೆಂಟೆನ್ಸ್. ಹಾಗಾದರೆ ವಿ ಶುಡ್ ನಾಟ್ ಅಪ್ಲೈ ದಿಸ್ ಫಾರ್ಮುಲಾ. ಹಾಗಾದರೆ ಫಸ್ಟ್ ಕ್ವಶನ್ ಟ್ಯಾಗ್ ನೋಡ್ಬಿಡೋಣ. ಫಾರ್ಮುಲಾಗ ಆಮೇಲೆ ಹೋಗೋಣ. Auxiliary was ಸಹಾಯಕ ಕ್ರಿಯಾಪದ helping verb was. Already not is given because it's negative sentence. ನಾಟ್ ಹಾಕ್ಕೊಳ್ಳೋದು ಬೇಡ. ಅಲ್ಲಿರಲಿಲ್ಲ, ಹಾಕ್ಕೊಂಡ್ವಿ. ಇಲ್ಲಿ ಹಾಕ್ಕೊಳ್ಳೋದು ಬೇಡ. Come to the subject. It's already in pronoun. What is the pronoun? She. Oh, it's and was she? Was she? Auxiliary. Subject. Already in pronoun state. ಮತ್ತೆ ತಡ ಫಾರ್ಮುಲಾ ಬರ್ಬಿಡೋಣ. ನೆಗೆಟಿವ್ ಸೆಂಟೆನ್ಸ್ಗೆ ಕ್ವೆಶ್ಚನ್ ಟ್ಯಾಗ್ ಕಣ್ಣು ಮುಚ್ಕೊಂಡು ನೀವೇ ಹೇಳ್ತೀರಾ. ನಾಟ್ ಇರಲ್ಲ, ಆಕ್ಚುಲಿ ಇರುತ್ತೆ, ಸಬ್ಜೆಕ್ಟ್ ಇರುತ್ತೆ, ಪ್ರನೌನ್ ರೂಪದಲ್ಲಿ ಇರಬೇಕು. ಪಿ ಆರ್ ಒ ಅಂಡರ್ಲೈನ್ ಮಾಡ್ತೀನಿ ಬೇಕು ಅಂತ ಪ್ರನೌನ್ ಅಂತ ಗೊತ್ತಾಗಲಿ. ಆಸ್ ಪ್ರೋ ಪಾಸಿಟಿವ್, ಆಸ್ ಪ್ರೋ ನೆಗೆಟಿವ್. ಒಂದೆರಡು ಎಕ್ಸಾಂಪಲ್ ಮಾಡಿಬಿಡೋಣ. ಡೋಂಟ್ ಫರ್ಗೆಟ್ ದೀಸ್ ಟು ಆರ್ formulae framed by me when I began my journey as a teacher. I am very happy for that because I am a teacher. Okay, as pro. But ಗೊತ್ತಿರಬೇಕು auxiliary subject in pronoun state, auxiliary not subject in pronoun state. Don't forget question mark because it's a question tag. Answer tag alla, question tag. Let us go to another 2 examples. People ಬರ್ಕೊಳ್ತಿದ್ದೀರಲ್ವಾ? ಬರ್ಕೋಬೇಕು. ಪೀಪಲ್ ನೆವರ್ ಟ್ರಸ್ಟೆಡ್ ಹಿಮ್. देखो, देखिए, look at this. What kind of sentence? Negative, never, not negative. Trusted him, verb, D form. ಗೊತ್ತಾಯ್ತು ನಿಮಗೆ? ಆಕ್ಸಿಲರಿ ಡಿಡ್ ಬಿಕಾಸ್ ಪಾಸ್ಟ್ ಟೆನ್ಸ್. ಟ್ರಸ್ಟೆಡ್, ಟ್ರಸ್ಟ್ ಇದ್ದಿದೆ ಡಸ್. ದಿಸ್ ಇಸ್ ಟ್ರಸ್ಟೆಡ್, ಡಿ ಫಾರ್ಮ್. ಸೊ ಮತ್ತೆ ಆಸ್ ಪ್ರೊನೌನ್ ಆಯ್ಕೆ ಸುಲಭ. ಆಸ್ ಪ್ರೊ ಆಕ್ಸಿಲರಿ ನಾವು ಹಾಕೋಬೇಕು ಡಿಡ್. ನಾಟ್ ಬರೋ ಸಂಭವನೀಯತೆ ಇಲ್ವೇ ಇಲ್ಲ. ಸಬ್ಜೆಕ್ಟ್ ಪೀಪಲ್. ನೋಡಿ ಯಾಕೆ ನಾನು ಪಿ ಆರ್ ಆಗ್ತಾ ಇರೋದು ಎಲ್ಲ ಫಾರ್ಮ್ಲದಲ್ಲಿ. ಯಾಕೆಂದರೆ ನೌನ್ ರೂಪದಲ್ಲಿ ಇರ್ಬೋದು, ಪ್ರನೌನ್ ರೂಪದಲ್ಲಿ ಇರಬೇಕು. ದೇರ್ ಫೋರ್ ಪೀಪಲ್ಗೆ ಪ್ರನೌನು. ನಿಮ್ಮೆಲ್ಲರಿಗೂ ಗೊತ್ತು ದೇ, ಡಿಡ್ ದೇ,
How is it? Last example. Ravi does not or doesn't like sweets. Ravi doesn't like sweets. Nodoಣ. Ravi doesn't like sweets. Negative ಅಂತ ಎಲ್ಲರಿಗೂ ಗೊತ್ತಾಯ್ತು. As per formula, it is there. ಹಾಗಾದ್ರೆ subject ಬೇಕಿಲ್ಲ. First auxiliary already given on it. Does not ಹಾಕೋಬೇಕು ಬೇಡ. Subject Ravi. Does Ravi ತಪ್ಪಾಗುತ್ತೆ. Does ಅದು he. pronoun ಅದು he. Yes, this is sixth example. So, dear children, just you come to know about question tag, how to answer question tag questions for 1 mark. Very easy and interesting. Hope you understand well. Definitely you will score 1 mark. Do some examples from textbook and also model paper. ನಾನು ಆಲ್ರೆಡಿ ಮಾಡಲ್ ಪೇಪರ್ ಮಾಡಿಸಿದ್ದೀನಿ. ನೀವು ಒಂದಿಷ್ಟು ಮಾಡಿ ಮರಿಬೇಡಿ. ಫಾರ್ಮುಲಾ ಆನ್ಸ್ ಪ್ರೋ ಆ್ಯಂಡ್ ಆಸ್ ಪ್ರೋ. ಆನ್ಸ್ ಪ್ರೋ ಆ್ಯಂಡ್ ಆಸ್ ಪ್ರೋ. ಪಾಸಿಟಿವ್ ಕ್ಯೂಟಿ, ನೆಗೆಟಿವ್ ಕ್ಯೂಟಿ. ಈಸ್ ಇಟ್ ನಾಟ್ ಕ್ಯೂಟ್? ಎಸ್, ಇಟ್ ಈಸ್ ಕ್ಯೂಟ್ ಬಿಕಾಸ್ ಇಟ್ಸ್ ಕ್ವೆಶ್ಚನ್ ಟ್ಯಾಗ್. ಸದ್ಯಕ್ಕೆ ಬೋರ್ಡ್ ಮುಂದೆ ನಿಂತ್ಕೊಂಡು ಪಾಠ ಮಾಡೋರು ಈ ವಿಡಿಯೋನ ಕ್ವೆಶ್ಚನ್ ಟ್ಯಾಗ್ಗೆ ಸೀಮಿತಗೊಳಿಸೋಣ. ಇದರ ಎಫೆಕ್ಟಿವ್ನೆಸ್ ನೋಡಿಕೊಂಡು ಮತ್ತೆ 1 ಗಂಟೆ ಒಳಗಡೆ ನಾನು ಬೇರೆ ಗ್ರಾಮರಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಹೆಚ್ಚಿನ ಎಕ್ಸಾಂಪಲ್ಸನ್ನು ಮಾಡಿ ಇದನ್ನು ನೋಟ್ಸ್ ಮಾಡ್ಕೊಳ್ಳಿ. ಡೋಂಟ್ ಫರ್ಗೆಟ್ ಟು ಮೇಕ್ ಇಟ್ ಆ್ಯಸ್ ಯುವರ್ ಗುಡ್ ನೋಟ್ಸ್ ಆ್ಯಂಡ್ ಹೋಪ್ you understand well. Meet you in my next class. Definitely you will subscribe to my channel whatever we can. Have a nice day. ಇಂಗ್ಲೀಷ್ ಕುತ್ಕೊಂಡು ಸ್ಟಾರ್ಟ್ ಮಾಡಿ. ಈಗ ಬರ್ತೀರಾ ಅನ್ಸುತ್ತೆ ಇನ್ನೊಂದು ಅರ್ಧ ಗಂಟೆ ಒಳಗಡೆ 1 ಗಂಟೆ ಒಳಗಡೆ ಮನೆಗೆ. ಇಂಗ್ಲೀಷ್ ಇವತ್ತೆಲ್ಲ ಗ್ರಾಮರೇ ವರ್ಕ್ ಮಾಡಿ, ನಾಳೆ ಕ್ವಶನ್ಸ್ ಆನ್ಸರ್ಸ್ ಟೆಕ್ಸ್ಚುಯಲ್ ಥಿಂಗ್ಸ್ ಎಲ್ಲ ವರ್ಕ್ ಮಾಡಿ, ಮತ್ತು ನಾಳೆ ಫುಲ್ ರಜನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ. See you. Take care. Have a nice day.